ಬೀಜ, ಗೊಬ್ಬರ, ಕೀಟನಾಶಕ, ಕೃಷಿ ಉಪಕರಣಗಳು, ಕೃಷಿ ಕಾರ್ಮಿಕರ ಕೂಲಿ, ದೈನಂದಿನ ಖರ್ಚು ವೆಚ್ಚ ಮುಂತಾದವುಗಳನ್ನು ನಿಭಾಯಿಸಬೇಕಾದರೆ ಹಣ ನಮಗೆ ಬೇಕೇ ಬೇಕು. ಹಲವು ಸಮಸ್ಯೆ, ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಿ ಬಿತ್ತನೆ ಮಾಡಿ ಬೆಳೆ ಬೆಳೆದು ಉತ್ಪನ್ನಗಳನ್ನು ಮಾರಾಟ ಮಾಡಿ ಹಣವನ್ನು ಗಳಿಸಬೇಕಾದರೆ ಕನಿಷ್ಠ 3-4 ತಿಂಗಳಾದರೂ ಬೇಕೇ ಬೇಕು. ಅಲ್ಲಿವರೆಗಿನ ದುಡ್ಡಿನ ಅವಶ್ಯಕತೆಯನ್ನು ನೀಗಿಸಿಕೊಳ್ಳಲು ಸ್ಥಳೀಯವಾಗಿ ದುಬಾರಿ ಬಡ್ಡಿಗೆ ಹಣ ತಂದು ವ್ಯವಸಾಯದ ಖರ್ಚು ವೆಚ್ಚಗಳಿಗೆ ಬಳಸಬೇಕಾಗಬಹುದು. ಬಡ್ಡಿ, ಚಕ್ರಬಡ್ಡಿ ಇತ್ಯಾದಿಗಳ ಸುಳಿಗೆ ಸಿಲುಕುವುದರ ಜೊತೆಗೆ ಕೆಲ ಬಾರಿ ಹಣದ ಸೌಲಭ್ಯ ನೀಡಿದವರ ಬಳಿಯೇ ನಮ್ಮ ಉತ್ಪನ್ನಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಅನಿವಾರ್ಯತೆಗೆ, ದಾಕ್ಷಿಣ್ಯಕ್ಕೆ ಒಳಗಾಗಬೇಕಾಗುತ್ತದೆ. ಈ ಸಮಸ್ಯೆಗಳಿಲ್ಲದೆ ಸುಲಭವಾಗಿ, ಪಾರದರ್ಶಕವಾಗಿ, ಅತಿ ಕಡಿಮೆ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ಸೌಲಭ್ಯ ದೊರೆಯುವಂತೆ ಮಾಡಿ ರೈತರ ಅಭ್ಯುದಯಕ್ಕೆ ಒತ್ತು ಕೊಟ್ಟಿದೆ ಕೇಂದ್ರ ಸರ್ಕಾರ. ಭಾರತೀಯ ಸ್ಟೇಟ್ ಬ್ಯಾಂಕ್ ರೈತ ಬಾಂಧವರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯ ಒದಗಿಸಿ ಬೆಳೆ ಬೆಳೆಯಲು ಬೇಕಾಗುವ ಖರ್ಚು ವೆಚ್ಚಗಳನ್ನು ನಿಭಾಯಿಸಿಕೊಳ್ಳಲು ಅನುವು ಮಾಡಿಕೊಟ್ಟಿದೆ. ಭಾರತದ ಆರ್ಥಿಕ ಪರಿಸ್ಥಿತಿಯು ಕೃಷಿಯ ಮೇಲೆ ಸಾಕಷ್ಟು ಅವಲಂಬಿಸಿದೆ. 40% GDPಯಲ್ಲಿ ಕೃಷಿಯ ಕೊಡುಗೆ ಇದೆ. ಈ ಕೃಷಿಯ ಅಭಿವೃದ್ಧಿಗಾಗಿ ಭಾರತೀಯ ಸ್ಟೇಟ್ ಬ್ಯಾಂಕು ಅತ್ಯಂತವಾದ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸುತ್ತದೆ. 1955ರಲ್ಲಿ ಇಂಪೀರಿಯಲ್ ಬ್ಯಾಂಕನ್ನು, ಭಾರತೀಯ ಸ್ಟೇಟ್ ಬ್ಯಾಂಕನ್ನು ಆರ್ಥಿಕ ಅಭಿವೃದ್ಧಿಗಾಗಿ ಭಾರತೀಯ ಸ್ಟೇಟ್ ಬ್ಯಾಂಕಾಗಿ ಪರಿವರ್ತಿಸಲಾಯಿತು. 1955ರಿಂದ ಭಾರತೀಯ ಸ್ಟೇಟ್ ಬ್ಯಾಂಕು ತನ್ನ ಉದ್ಯೋಗದಲ್ಲಿ ಕೃಷಿ ಬೆಳೆಗೆ ಅತ್ಯಂತ ಮಹತ್ವವನ್ನು ಕೊಟ್ಟಿದೆ. ಬ್ಯಾಂಕಿನ ಕ್ರೆಡಿಟ್ ಖಾತೆಯಲ್ಲಿ, ಅಂದರೆ ಏನು ಸಾಲದ ರೂಪದಲ್ಲಿ ಕೊಡ್ತಾರಲ್ಲ, ಅಂದರೆ 40% ಪ್ರಿಯಾರಿಟಿ ಸೆಕ್ಟರ್ಗೆ ಹೋಗುತ್ತದೆ. ಆ ಪ್ರಿಯಾರಿಟಿ ಸೆಕ್ಟರಲ್ಲಿ 100ಕ್ಕೆ 18% ಪ್ರಮಾಣವನ್ನು ಕೃಷಿ ಅಭಿವೃದ್ಧಿಗಾಗಿ ಮೀಸಲನ್ನು ಇಟ್ಟಿರುತ್ತಾರೆ. ಭಾರತೀಯ ಸ್ಟೇಟ್ ಬ್ಯಾಂಕು ತನ್ನ ಎಸ್ಟಾಬ್ಲಿಷ್ ಆದಾಗಿಂದ ಅಗ್ರಿಕಲ್ಚರ್ದ ಸರ್ವತೋಮುಖ ಏಳಿಗೆಗೆ ಪ್ರಯತ್ನ ಮಾಡಿಸುತ್ತದೆ. ಅದರಲ್ಲಿ ಕೂಡ ಕರ್ನಾಟಕ ವೃತ್ತದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕು 5,280 ಕೋಟಿಯನ್ನು ಕೃಷಿ ಸಾಲ ರೂಪವಾಗಿ ತನ್ನೆಲ್ಲ ಕೃಷಿಕರಿಗೆ ಅನುದಾನವನ್ನು ಕೊಡುತ್ತೆ. ನಮ್ಮ ಬ್ಯಾಂಕ್ನಲ್ಲಿ ಎಲ್ಲ ರೀತಿಯ ಸಾಲ ಸೌಲಭ್ಯಗಳು, ಎಲ್ಲ ರೀತಿಯ ಯೋಜನೆಗಳನ್ನು ಕೃಷಿಕರಿಗೆ ಅಳವಡಿಸಲಾಗುತ್ತದೆ. ಅದರಲ್ಲಿ ಮುಖ್ಯವಾಗಿರುವುದು ಕಿಸಾನ್ ಕ್ರೆಡಿಟ್ ಕಾರ್ಡ್. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನೆಂದರೆ, ರೈತರಿಗೆ ಬೆಳೆ ಸಾಲವನ್ನು ರೂಪ ಕೊಟ್ಟಾಗ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಕೊಡಲಾಗುವುದು. ಈ ಕಿಸಾನ್ ಕ್ರೆಡಿಟ್ ಕಾರ್ಡು 5 ವರ್ಷದ ವ್ಯಾಲಿಡಿಟಿಯನ್ನು ಇರುತ್ತದೆ. ಇದು 5 ವರ್ಷಕ್ಕೆ ಚಾಲ್ತಿಯಲ್ಲಿರುತ್ತದೆ. ಇದರ ಮುಖ್ಯ ಉದ್ದೇಶವೆಂದರೆ ರೈತರು ಇವಾಗಿನ ತಾಂತ್ರಿಕ ಅಭಿವೃದ್ಧಿಯನ್ನು ಉಪಯೋಗಪಡಿಸಿಕೊಳ್ಳಲು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ತಂದಲಾಗಿದೆ. ಕಿಸಾನ್ ಕಾರ್ಡದಲ್ಲಿ ರುಪೇ ಬೇಸ್ಡ್ ATM ಕಾರ್ಡನ್ನು ಕೊಡಲಾಗುವುದು. ಈ ATM ಕಾರ್ಡನ್ನು ಭಾರತೀಯ ಸ್ಟೇಟ್ ಬ್ಯಾಂಕಿನ ಸಮೂಹದ 15,000ಕ್ಕೂ ಮಿಕ್ಕ ATMಗಳಲ್ಲಿ ತಮಗೆ ಬೇಕಾದ ಸಮಯದಲ್ಲಿ ಉಪಯೋಗಿಸಿಕೊಳ್ಳುವ ಹಣವನ್ನು ತೆಗೆದುಕೊಳ್ಳಲು ಉಪಯೋಗ ಮಾಡಿಕೊಳ್ಳೋದು. ಅದಲ್ಲದೆ ಈ ಕಾರ್ಡನ್ನು ತಾವು ಏನಾದರೂ ಗೊಬ್ಬರ ಖರೀದಿ ಮಾಡಲಿಕ್ಕೆ, ಯಂತ್ರೋಪಕರಣ ಖರೀದಿ ಮಾಡಲಿಕ್ಕೆ ಕೂಡ ಮಾಡೋದು. ಇದರಲ್ಲಿ ಹೇಗೆ ಲಿಮಿಟ್ ಅಳವಡಿಸಲಾಗುವುದೆಂದರೆ, ತಮಗೆ ಬೇಕಾಗುವ ಬೆಳೆ ಸಾಲದ ಮಿತಿಯನ್ನು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಳವಡಿಸಲಾಗುವುದು. ತಮಗೆ ಬೆಳೆ ಮಾರಿ ಬಂದ ಹಣವನ್ನು ಆ ಖಾತೆಯಲ್ಲಿ ಮಾಡಿಬಿಟ್ಟು ತಾವು ಬಡ್ಡಿಯನ್ನು ಕೂಡ ಉಳಿಸಬಹುದು. ಸ್ವಂತ ಜಮೀನಿನಲ್ಲಿ ಬೆಳೆ ಬೆಳೆಯುವ ರೈತರು ಮಾತ್ರವಲ್ಲದೆ, ಜಮೀನನ್ನ ಗುತ್ತಿಗೆ ಪಡೆದು ಬೆಳೆ ಬೆಳೆಯುವಂಥ ರೈತರು, ಸ್ವಸಹಾಯ ಸಂಘಗಳು, ಜಂಟಿ ಸಾಲಗಾರರ ಗುಂಪಿನವರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯಲು ಅರ್ಹರಾಗಿರುತ್ತಾರೆ. ರೈತರು ತಮ್ಮ ಹೊಲವನ್ನು ಈ ಬೆಳೆ ಸಾಲ ಪಡೆಯಲು ಎಲ್ಲ ರೈತರು ಅರ್ಹರಾಗಿದ್ದಾರೆ. ಸ್ವಂತ ಉದ್ಯೋಗ, ಸ್ವಂತ ಬೆಳೆಯುವವರು ಅಥವಾ ಯಾರಾದರೂ ಲೀಸಲ್ಲಿ ತೊಗೊಂಡಂಥ ರೈತರು ಕೂಡ ಈ ಬೆಳೆ ಸಾಲನ ಪಡೆಯುವುದು. ಈ ಬೆಳೆ ಸಾಲ ಮಾಡಲಿಕ್ಕೆ ತಾವು ಎಷ್ಟು ಎಕರೆಯಲ್ಲಿ ಯಾವ ಬೆಳೆಯನ್ನು ಬೆಳೆಯುತ್ತಾರೆ ಅದರ ಮೇಲೆ ಅವಲಂಬಿಸಿರುತ್ತದೆ. ಬೆಳೆ ಸಾಲ ಪಡೆಯಲು ಎಲ್ಲ ಕೃಷಿಕರು, ರೈತ ಬಾಂಧವರು ಅರ್ಹರಾಗಿರ್ತಾರೆ. ತಾವು ಬೆಳೆ ಸಾಲ ಪಡೆಯಬೇಕಾದರೆ ತಮ್ಮ ಸ್ವಂತ ಜಮೀನು ಇರ್ಬೋದು, ಅದಲ್ಲದೆ ತಾವು ಯಾರಾದರೂ ಜಮೀನನ್ನು ಮಾಡಲಿಕ್ಕೆ ಲೀಸಲ್ಲಿ ಕೂಡ ಪಡೆದಿರ್ಬೋದು, ಅಥವಾ ಮೌಖಿಕ ಒಪ್ಪಂದದಲ್ಲಿ ಕೂಡ ಬೆಳೆಸಲಿಕ್ಕೆ ಆ ಹೊಲವನ್ನು ಪಡೆದಿರ್ಬೋದು. ಅಂಥ ರೈತರು ಬೆಳೆ ಸಾಲ ಪಡೆಯಲು ಅರ್ಹರಾಗಿರ್ತಾರೆ. ಇನ್ನು ಬೆಳೆ ಸಾಲವನ್ನು ಹೇಗೆ ನಿಗದಿತ ಮಾಡಿಸುವುದು ಎನ್ನುವುದಕ್ಕೆ ಉದಾಹರಣೆ ಎಂದರೆ, ತಾವು ಎಷ್ಟು ಎಕರೆಯಲ್ಲಿ ಯಾವ ಬೆಳೆಯನ್ನು ಬೆಳೆಯುತ್ತಾರೆ ಅದರ ಮೇಲೆ ಅವಲಂಬಿತವಾಗುತ್ತದೆ. ಉದಾಹರಣೆಗಾಗಿ 1 ಎಕರೆಯಲ್ಲಿ ಕಬ್ಬು ಬೆಳೆಯುವುದು, 2 ಎಕರೆಯಲ್ಲಿ ಮೆಣಸಿನಕಾಯಿ ಬೆಳೆಯುವುದು, 3 ಎಕರೆಯಲ್ಲಿ ಮತ್ಯಾವುದು ಆಹಾರ ಪದಾರ್ಥಗಳನ್ನು ಅಥವಾ ಕಾಯಿ ಪಲ್ಯನೂ ಕೂಡ ಬೆಳೆಯುವುದು. ಅದರ ಮೇಲೆ ಏನಾಗುತ್ತೆ ಅಂದರೆ 1 ಎಕರೆಗೆ ಇಂತಿಷ್ಟು ಅನ್ನುವಂಥ ನಿರ್ದಿಷ್ಟ ಮಾಡಿರ್ತಾರೆ.
ಆ ಹಣದಿಂದ ಎಷ್ಟು 1 ಎಕರೆಗೆ ಎಷ್ಟು ಅಂತ ಕೊಳ್ಳಿಕೊಂಡು ತಮ್ಮ 2 ಎಕರೆ ಅಥವಾ 3 ಎಕರೆ ಬೆಳೀತದನ್ನು ಗುಣಾಕಾರ ಮಾಡಿಬಿಟ್ಟು ಒಂದು ನಿರ್ದಿಷ್ಟ ಪಡೆಯುತ್ತೆ. ಅದರ ಮೇಲೆ 100ಕ್ಕೆ 20ರಷ್ಟು ತಮ್ಮ ಪಾರಂಪರಿಕ ಖರ್ಚುಗಳಿಗಾಗಿ ಅಥವಾ ಯಾವುದೋ ವಿದ್ಯಾಭ್ಯಾಸಕ್ಕಾಗಿ ವೈದ್ಯಕೀಯ ಖರ್ಚುಗಳಿಗಾಗಿ ಕೂಡಿಸಲಾಗುವುದು. ಅಂದರೆ ತಮ್ಮ ಬೆಳೆ ಸಾಲ 1 ಲಕ್ಷ ಇದ್ದರೆ ಬೆಳೆ ಬೆಳೀಲಿಕ್ಕೆ ಅದಕ್ಕೆ ಒಂದು 20,000 ಅಡಿಷನ್ ಮಾಡಲಾಗುವುದು. ಅದಲ್ಲದೆ ತಮ್ಮ ಯಂತ್ರೋಪಕರಣಗಳು ಅಂದರೆ ತಮ್ಮ ಚಕ್ಕಡಿ ಗಾಡಿ ಇರುವುದು, ಹಸು ಪರಿವರ್ತನೆ ಇವುಗಳ ಖರ್ಚಿಗಾಗಿ ಕೂಡ 10% ಕೊಡಲಾಗುವುದು. ಇದನ್ನು ಮಾಡಿಕೊಂಡು ಒಂದು ನಿಗದಿತ ಹೋಗಿಬಿಡುತ್ತೆ. ಅದಲ್ಲದೆ 1 ವರ್ಷಗಳಿಗೆ ತಮಗೆ ಬೇಕಾಗುವ ಚಿಕ್ಕ ಚಿಕ್ಕ ಯಂತ್ರೋಪಕರಣಗಳು ಕೂಡ ಕೂಡಿಸಲಿಕ್ಕೆ ಕೂಡ ಅನುಕೂಲ ಮಾಡಲಾಗಿದೆ. ಈ ರೀತಿಯ ಬಂದ ಮೊತ್ತಕ್ಕೆ 5 ವರ್ಷದವರೆಗೆ ಇದನ್ನು -10% ಪ್ರತಿ ವರ್ಷ 10% ಹೆಚ್ಚಿಗೆ ಮಾಡಿ ಒಂದು ನಿರ್ದಿಷ್ಟ ಕಂತಿಗೆ ಮೊತ್ತಕ್ಕೆ ಬರಲಾಗುತ್ತದೆ. ಆ ಮತ್ತು ತಮಗೆ 5 ವರ್ಷದವರೆಗೆ ಸಾಲ ಸೌಲಭ್ಯವಾಗಿ ಕೊಡಲಾಗುವುದು. ಈ ಸಾಲ ಸೌಲಭ್ಯವನ್ನು ತಾವು ಪ್ರತಿ ವರ್ಷ ಅಂದರೆ ಬೆಳೆ ಕಟಾವಾದ ಮೇಲೆ ಕಟಾವಿನ ಬೆಳೆಯನ್ನು ಮಾರಿದ ಬಂದ ಹಣದಿಂದ ತುಂಬಿಬಿಟ್ಟು ಆ ಬೆಳೆ ಸಾಲವನ್ನು ನವೀಕರಣ ಮಾಡಿಕೊಳ್ಳಬೇಕು. ನೀವು ನವೀಕರಣ ಮಾಡಿಕೊಳ್ಳುವಾಗ ಯಾವುದೇ ಕಾಗದ ಪತ್ರವನ್ನು ಕೊಡುವ ಅವಶ್ಯಕತೆ ಇಲ್ಲ. ಮೊದಲು ತಾವು ಬೆಳೆ ಸಾಲ ಅರ್ಜಿಯನ್ನು ಕೊಟ್ಟಾಗ ತಮ್ಮ ಪಹಣಿಯನ್ನು ಅದರ ಜೊತೆಗೆ ಇರುವ ಯಾವುದಾದ್ರೂ ಸಾಲ ಅಥವಾ ಅದರ ಮೇಲೆ ಋಣಭಾರ ಇದ್ದರೆ ಋಣಭಾರ ಇಲ್ಲದಂಥ ಒಂದು ಕೊಡಬೇಕು. ಇದರಿಂದ ತಾವು ಬೆಳೆ ಸಾಲ ಪಡೆಯುವುದು. 1 ಲಕ್ಷದವರೆಗಿನ ಬೆಳೆ ಸಾಲಕ್ಕೆ ರೈತರು ಯಾವುದೇ ರೀತಿಯ ಭದ್ರತೆ ಒದಗಿಸುವ ಅವಶ್ಯಕತೆ ಇರುವುದಿಲ್ಲ. ಅವರು ಬೆಳೆಯುವ ಬೆಳೆಯನ್ನೇ ಭದ್ರತೆಯಾಗಿ ಪರಿಗಣಿಸಲಾಗುತ್ತದೆ. 1 ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದ ಸಾಲಕ್ಕೆ ಭದ್ರತೆ ಸಲ್ಲಿಸಬೇಕಾಗುತ್ತದೆ. ಇನ್ನು ಬೆಳೆ ಸಾಲಕ್ಕೆ ಮುಖ್ಯವಾಗಿ ತಾವು ಕೊಡಬೇಕಾದ ಸೆಕ್ಯೂರಿಟಿ ಅಂದರೆ ಅದಕ್ಕೆ ಅರ್ಹತೆಗಳನ್ನು ಏನು ಕೊಡಬೇಕು ಅಥವಾ ನಿಬಂಧನೆಗಳು ಏನು ಕೊಡಬೇಕಂದ್ರೆ 1 ಲಕ್ಷದವರೆಗೆ ಬೆಳೆ ಸಾಲಕ್ಕೆ ಯಾವುದೇ ಭದ್ರತೆಯನ್ನು ಕೊಡುವ ಅವಶ್ಯಕತೆ ಇಲ್ಲ. ಆ 1 ಲಕ್ಷದವರೆಗೆ ತಾವು ಬೆಳೆ ಮಾತ್ರ ಅದರ ಭದ್ರವಾಗಿರುತ್ತದೆ. ಅದರಂತೆ ಅದರ 1 ಲಕ್ಷ ಮೇಲ್ಪಟ್ಟ ಬೆಳೆಯನ್ನು ಸಾಲನ್ನು ತೆಗೆದುಕೊಂಡಾಗ ತಮ್ಮ ಜಮೀನನ್ನು ಅಡವಾಗಿಟ್ಟುಕೊಳ್ಳಬಹುದು. ಅದಲ್ಲದೆ ಒಂದು ವೇಳೆ ನೀವು ಮೌಖಿಕ ಒಪ್ಪಂದದಲ್ಲಿ ಮಾಡಿಕೊಂಡಿದ್ದರೆ ತಾವು ಯಾರಾದರೂ ಗ್ರೂಪ್ ಗ್ಯಾರಂಟಿಯನ್ನು ಸಹ ಕೊಡಬಹುದು. ಆಮೇಲೆ ಈ ಬೆಳೆ ಸಾಲಕ್ಕೆ ಯಾವ ರೀತಿಯ ಬಡ್ಡಿನ ಆಕರಣೆ ಮಾಡಲಾಗಿದೆ ಅಂದರೆ 1 ಲಕ್ಷದವರೆಗೆ 3 ಲಕ್ಷದವರೆಗೆ ಭಾರತೀಯ ಸರ್ಕಾರದ ಅನುಷ್ಠಾನದ ಪ್ರಕಾರ 100ಕ್ಕೆ 7% ಬಡ್ಡಿಯನ್ನು ಆಕರಣೆ ಮಾಡಲಾಗುವುದು. ಪಡೆದಂಥ ಸಾಲವನ್ನ ಸಕಾಲದಲ್ಲಿ ಸರಿಯಾಗಿ ಮರುಪಾವತಿ ಮಾಡುವಂಥ ರೈತರಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವು ಬಡ್ಡಿಯಲ್ಲಿ ರಿಯಾಯಿತಿಯನ್ನ ನೀಡುತ್ತಿವೆ. ಯಾವ ರೈತರು ಈ ಬೆಳೆ ಸಾಲವನ್ನು ಸರಿಯಾಗಿ ಸದುಪಯೋಗ ಬೆಳೆಸಿಕೊಂಡು ವರ್ಷಕ್ಕೆ ಪಾವತಿ ಮಾಡಿ ಅದನ್ನು ನವೀಕರಣಗೊಳಿಸುತ್ತಾರೆ ಅವರಿಗೆ ಸಬ್ಸಿಡಿ ಮುಖಾಂತರವಾಗಿ ಭಾರತ ಸರ್ಕಾರದಿಂದ 3% ಸಬ್ಸಿಡಿಯನ್ನು ಕೊಡಲಾಗುವುದು. ಅಂದರೆ ತಾವು 3 ಲಕ್ಷ ಸಾಲವನ್ನು ಪಡೆದುಕೊಂಡಿದ್ದರೆ 7% ಬಡ್ಡಿ ಆಕರಣೆಯಲ್ಲಿ 3% ಬಡ್ಡಿಯನ್ನು ಸಬ್ಸಿಡಿಯ ಮುಖಾಂತರ ಪಡೆದುಕೊಂಡು 100ಕ್ಕೆ 4 ಬರಂತೆ ನಾವು ಬಡ್ಡಿಯನ್ನು ತುಂಬಬೇಕಾಗುತ್ತೆ. ಅದೇ ರೀತಿ ಕರ್ನಾಟಕ ಸರ್ಕಾರವು 1 ಲಕ್ಷವರೆಗೆ ಬೆಳೆ ಸಾಲದವರೆಗೆ ಸಾಲ ಮರುಪಾವತಿಯನ್ನು ನಿಯಮಿತವಾಗಿ ಮಾಡಿದವರಿಗೆ 1% ಬಡ್ಡಿಯನ್ನು ಸಬ್ಸಿಡಿಯ ಮುಖಾಂತರ ಕೊಡಲಾಗುವುದು. ಅದಾಗಿ 1 ಲಕ್ಷವರೆಗೆ ಬೆಳೆ ಸಾಲ ಪಡೆದವರಿಗೆ 100ಕ್ಕೆ 3% ಬಡ್ಡಿಯಲ್ಲಿ ಅನುಕೂಲ ಮಾಡಲಾಗುತ್ತದೆ. ರೈತ ಬಾಂಧವರು 5 ಲಕ್ಷವರೆಗೆ ಬೆಳೆ ಸಾಲವನ್ನು ಪಡೆದುಕೊಂಡವರಿಗೆ 3 ಲಕ್ಷದವರೆಗೆ 7% ಬಡ್ಡಿಯನ್ನು ಆಕರಣೆ ಮಾಡಬಹುದು. 3 ಲಕ್ಷದ ಮೇಲ್ಪಟ್ಟದ ಹಣಕ್ಕೆ ಅಂದರೆ 2 ಲಕ್ಷಕ್ಕೆ 11% ಬಡ್ಡಿಯನ್ನು ಆಕರಣೆ ಮಾಡುವುದು. ಒಂದು ವಿಷಯವನ್ನು ರೈತರಿಗೆ ತಿಳಿಪಡಿಸುತ್ತೇನೆಂದರೆ ಯಾವ ರೈತನು 3 ಲಕ್ಷದ ಮೇಲ್ಪಟ್ಟು ಸಹಾಯವನ್ನು ಪಡೆದರೂ ಕೂಡ ಅವರಿಗೆ 3 ಲಕ್ಷದವರೆಗೆ 7% ಮಾತ್ರ ಚಾರ್ಜ್ ಮಾಡಬಹುದು. 3 ಲಕ್ಷದ ಮೇಲ್ಪಟ್ಟ ಹಣಕ್ಕೆ ಮಾತ್ರ 11% ಚಾರ್ಜ್ ಮಾಡಲಾಗುವುದು. ಅವರಿಗೂ ಕೂಡ ಪ್ರಾಂಪ್ಟಾಗಿ ರೀಪೇಮೆಂಟ್ ಮಾಡಿದರೆ ಸಮಯಕ್ಕೆ ಅನುಸಾರವಾಗಿ ಹಣವನ್ನು ಮರುಪಾವತಿಸೋರಿಗೆ 3 ಲಕ್ಷದವರೆಗೆ 3% ಭಾರತ ಸರ್ಕಾರದಿಂದ ಸಬ್ಸಿಡಿ ಕೂಡ ಸಿಗುತ್ತದೆ. ಸೊ ಈ ಬೆಳೆ ಸಾಲವು ತಮ್ಮ ಎಲ್ಲ ರೀತಿಯ ಬೆಳೆಗಳಿಗೆ ಉಪಯೋಗ ಮಾಡಿಕೊಳ್ಳುವ ಒಂದು ವಿಷಯ. ಅದರಂತೆ ಬೆಳೆ ಸಾಲ 3 ಲಕ್ಷದ ಮೇಲೆ ತಗೊಂಡಾಗ ತಮ್ಮ ಅನುಕೂಲ ಇರ್ಬೋದು. 5 ಲಕ್ಷವರೆಗೆ ಕೂಡ ತೆಗೆದುಕೊಂಡರೆ 3 ಲಕ್ಷವರೆಗೆ 100ಕ್ಕೆ 7% ಬಡ್ಡಿ ಆಕರಣೆ ಮಾಡೋದು. ಅದರ ಮೇಲ್ಪಟ್ಟಿಗೆ 11% ಆಕರಣೆ ಮಾಡೋದು. ಇದು ಅತ್ಯಂತ ಸರಳದ ವಿಧಾನ. ಬೆಳೆ ಸಾಲ ಮಾಡಲಿಕ್ಕೆ ಅತ್ಯಂತ ಕಡಿಮೆ ಬಡ್ಡಿದೆಲ್ಲ ಬರುತ್ತದೆ. ಆದ್ದರಿಂದ ಎಲ್ಲ ರೈತ ಬಾಂಧವರು ತಾವು ಹೊರಗಡೆ ಎಲ್ಲಿಯೂ ಸಾಲ ಪಡೆದುಕೊಳ್ಳದೆ ಬ್ಯಾಂಕಿಗೆ ಬಂದು ಬ್ಯಾಂಕಿನಿಂದಲೇ ಬೆಳೆ ಸಾಲವನ್ನು ಪಡೆದುಕೊಳ್ಳಬೇಕು. ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಬೇಕು. ಮತ್ತು ಮತ್ತೊಂದು ಮುಖ್ಯವಾದ ಸಂಗತಿ ಅಂದರೆ ಈ ಬೆಳೆ ಸಾಲ ತಮಗೆ ಅತ್ಯಂತ ಕಡಿಮೆ ದರದಲ್ಲಿ ಸಿಗೋದರಿಂದ ತಾವು ಎಲ್ಲ ರೀತಿಯ ಅನುಕೂಲ ಪಡೆದುಕೊಂಡು ಅಭಿವೃದ್ಧಿ ಹೊಂದಬಹುದು. ಮತ್ತು ಅದಲ್ಲದೆ ಒಂದು ವೇಳೆ ತಾವು ಬೆಳೆಯ ಕಟಾವು ಮಾಡಿದ ಮೇಲೆ ತಾವು ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆಯಲ್ಲಿ ತಮಗೆ ನಿಗದಿತವಾದ ಬೆಳೆ ಸಿಗದೇ ಇದ್ದಲ್ಲಿ ಅದನ್ನು ತಮ್ಮ ಗೋಡೌನದಲ್ಲಿ ಇಟ್ಟುಕೊಂಡ್ಬಿಟ್ಟು ಅದರ ಬೆಳೆಯ ಮೂಲದ ಮೇಲೆ ಮತ್ತು ವೇರ್ಹೌಸ್ ಲೋನ್ ಪಡೆದುಕೊಂಡು ತಾವು ಯಾವಾಗ ಹೆಚ್ಚಿನ ಸಂಖ್ಯೆ ಮಾರುಕಟ್ಟೆ ಬೆಳೆ ಬರುತ್ತೆ ಆವಾಗ ಮಾರಬಹುದು ಅಂತ ಒಂದು ಆಶಿಸುತ್ತೇವೆ. ಕಿಸಾನ್ ಕ್ರೆಡಿಟ್ ಕಾರ್ಡಿನ ಸೌಲಭ್ಯ ಪಡೆಯಲು ಓದು ಬರಹ ತಿಳಿದಿರಬೇಕಾಗುತ್ತದೆ. ತಾವು ಕ್ರೆಡಿಟ್ ಕಾರ್ಡ್ ಅಂತ ತಗೊಳ್ಬೇಕಾದ್ರೆ ಇದು ಎಲ್ಲ ಬ್ಯಾಂಕಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕಿನಲ್ಲಿ
ತಾವು ಬೆಳೆ ಸಾಲ ಮಂಜೂರಾದ ತಕ್ಷಣ ತಮಗೆ ಒಂದು ಕ್ರೆಡಿಟ್ ಕಾರ್ಡ್ಗೆ ಒಂದೇ ಒಂದು ನಿಬಂಧನೆ ಇದ್ದರೆ ತಾವೆಲ್ಲ ಓದು ಬರೋಂತಾಗಿರಬೇಕು. ಯಾಕಂದರೆ ಓದು ಬರದೇ ಇದ್ದವರಿಗೆ ಅದು ಒಂದು ಕೋಡ್ ಮೇಲೆ ಇರುತ್ತದೆ, ಅದಕ್ಕೆ ಅದು ಓದು ಬರೋರು ಎಲ್ಲರೂ ಕದ್ಬೋದು. ಬೆಳೆ ಸಾಲಕ್ಕೆ ಅರ್ಜಿ ಕೊಡುವಾಗಲೇ ಹೇಳಬೇಕು ನಮಗೆ ಕ್ರೆಡಿಟ್ ಕಾರ್ಡ್ ಕೊಡಿ ಅಂತ. ಅದನ್ನು ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ, ತಮ್ಮ ಮನೆಗೆ ಕ್ರೆಡಿಟ್ ಕಾರ್ಡ್ ಬರ್ತದೆ. ಅದರ ನಂತರ ನಿಮಗೆ ಒಂದು ಬ್ಯಾಂಕಿನಲ್ಲಿ ಅದರ ಸೆಕ್ರೆಟ್ ಕೋಡನ್ನು ಪಡೆದುಕೊಂಡು ತಾವು ಯಾವಾಗಲೂ ಕ್ರೆಡಿಟ್ ಕಾರ್ಡನ್ನು ಉಪಯೋಗಿಸಲಿಕ್ಕೆ ಸ್ಟಾರ್ಟ್ ಮಾಡೋದು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಳಸಿ ಯಾವುದೇ ಎಟಿಎಂನಿಂದ ಯಾವುದೇ ಸಮಯದಲ್ಲಿ ಹಣವನ್ನು ಪಡೆದುಕೊಳ್ಳಬಹುದಾಗಿದೆ. ಸಾಮಾನ್ಯವಾಗಿ ಒಮ್ಮೆ ಸಾಲವನ್ನು ಪಡೆದುಕೊಂಡ ನಂತರ ನಾವು ಆ ಹಣವನ್ನು ಬಳಸಲಿ ಬಿಡಲಿ ಬಡ್ಡಿಯಂತೂ ಬೆಳೆಯುತ್ತಲೇ ಇರುತ್ತದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ನ ವಿಶೇಷವೆಂದರೆ ನಾವು ಇಲ್ಲಿ ಪಡೆದುಕೊಂಡ ಮೊತ್ತಕ್ಕಷ್ಟೇ ಬಡ್ಡಿಯನ್ನು ಲೆಕ್ಕ ಹಾಕಲಾಗುತ್ತದೆ. ನಮ್ಮ ಉಳಿತಾಯದ ಅಥವಾ ನಮಗೆ ಸದ್ಯಕ್ಕೆ ಅವಶ್ಯವಿಲ್ಲದ ಹಣವನ್ನು ನಮ್ಮ ಖಾತೆಗೆ ಆಗಾಗ ಜಮಾ ಮಾಡುತ್ತಿರಬಹುದು. ಇದರಿಂದ ಬಡ್ಡಿಯ ಹೊರೆಯೂ ಕಡಿಮೆಯಾಗುತ್ತದೆ. ಇದು ಅತ್ಯಂತ ಸದುಪಯೋಗದ ಕಾರ್ಡ್. ಇದು ರುಪೇ ಕಾರ್ಡ್ ಬೇಸ್ ಇರ್ತದೆ. ಇದು ಎಲ್ಲ ಬ್ಯಾಂಕನ್ನು ATMಗಳಲ್ಲಿ ಉಪಯೋಗಿಸ್ಬೋದು. ಸೊ ಈ ಕ್ರೆಡಿಟ್ ಕಾರ್ಡ್ ಸೌಲಭ್ಯವನ್ನು ಪಡೆದುಕೊಳ್ಳುವಂಥ ವಿನಂತಿ. ಮತ್ತೊಂದು ಮುಖ್ಯವಾದ ವಿಷಯವೆಂದರೆ ಕ್ರೆಡಿಟ್ ಕಾರ್ಡಿಂದ ನಿಮಗೆ ಯಾವುದಾದ್ರೂ ಒಂದು ಬೆಳೆ ಮಾರಿ ಅಥವಾ ಎಲ್ಲಿಂದಾದ್ರೂ ಬೇರೆ ರೂಪದಲ್ಲಿ ಹಣ ಬಂದಾಗ ಅಥವಾ ತಾವು ಹಣವನ್ನು ಉಳಿತಾಯ ಮಾಡಿದಾಗ ಆ ಖಾತೆಗೆ ಜಮಾ ಮಾಡಿದರೆ ತಮ್ಮ ಸಾಲದ ಮೇಲೆ ಅಕ್ಕನೇ ಬಡ್ಡಿಯೂ ಕೂಡ ಕಮ್ಮಿ ಆಗುತ್ತದೆ. ಸೊ ತಮಗೆ ಒಂದು ವಾರದವರೆಗೆ ತಾವು ಹಣ ಜಮಾ ಮಾಡೋದು, ಮತ್ತೆ ಬೇಕಾದಾಗ ಮತ್ತೆ ತೆಗೆದುಕೊಳ್ಳೋದು. ಇದೇ ರೀತಿ ನಮಗೆ ಬೇಕಾದಾಗ ಹಣ ಉಳಿತಾಯ ಮಾಡಿದ ಅದಕ್ಕೆ ಜಮಾ ಮಾಡಬಹುದು. ತಮಗೆ ಖರ್ಚನ್ನು ಸಂದಾಯ ಮಾಡ್ಕೊಂಡು ಹಣವನ್ನು ಮತ್ತೆ ಪಡೆದುಕೊಳ್ಳೋದು. ಇದು ಈ ರೀತಿ ಚಾಲ್ತಿ ಖಾತೆ ಕೂಡ ಉಪಯೋಗಿಸ್ಬೋದು. ಅದರಿಂದ ತಮಗೆ ಬಡ್ಡಿ ಕೂಡ ತುಂಬ ಕಡಿಮೆ ಆಗುತ್ತದೆ. ಹೀಗಾಗಿಯೇ ದೇಶಾದ್ಯಂತ ಸಹಸ್ರಾರು ರೈತರು ಈ ಸೌಲಭ್ಯದ ಪ್ರಯೋಜನ ಪಡೆದುಕೊಂಡಿದ್ದಾರೆ. ನಾವು ತೋಟದಲ್ಲಿ ಅಡಿಕೆ, ತೆಂಗು, ಸಪೋಟ, ದ್ರಾಕ್ಷಿ, ಕೋಳಿ ಫಾರಮ್ಮು ಎಲ್ಲ ಇದೆ. ಆದರೆ ನಮಗೆ ಕಿಸಾನ್ ಕ್ರೆಡಿಟ್ ಕಾರ್ಡಿಂದ ತುಂಬ ಉಪಯೋಗ ಇದೆ. ನಾವು ಲೋನ್ ತೊಗೊಳ್ಳೋದ್ರಿಂದ ಅದರಲ್ಲೇ ಬಿಟ್ಕೊಂಡ್ಬಿಡ್ತೀವಿ. ಲೋನ್ ತಗೊಂಡು ಕ್ರಾಪ್ ಲೋನು ನಮ್ಮ ಅಕೌಂಟ್ಗೆ ಹಾಕ್ಕೊತೀವಿ. ನಮ್ಮ ಅಕೌಂಟಿಂದ ನಾವು ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ತೊಗೊತೀವಿ. ಇಲ್ಲ ಅಂದಿದ್ರೆ ಒಂದೇ ಸಲ ತಂದುಬಿಡ್ತಾ ಇದ್ವಿ. ಒಂದೇ ಸಲ ತಂದು ಮನೇಲಿಟ್ಟರೆ ನಾವು ಅದನ್ನು ಜೋಪಾನ ಮಾಡೋದು ಕಷ್ಟ. ಇವಾಗ ನಮಗೆ ಬೇಕಾದ ಅನುಕೂಲಕ್ಕೆ ನಾವು ತೊಗೊಳ್ತೀವಿ. ಎನಿ ಟೈಮ್ ಯಾವಾಗ ಬೇಕಾದರೂ ನಾವು ಹೋಗ್ಬೋದು, ತೊಗೋಬೋದು. ಬ್ಯಾಂಕ್ ಅಂದರೆ ಟೈಮಿಂಗ್ಸ್ಗೆ ಹೋಗಬೇಕು, ಅಲ್ಲಿ ನಿಂತ್ಕೋಬೇಕು, ಅವ್ರ ಹತ್ರ ನಿಂತು ಎಲ್ಲ ನಾವು ತೊಗೊಂಬರೋಷ್ಟರಲ್ಲಿ ನಮ್ಮದು ಒಂದು ದಿನದ ಕೆಲಸನೇ ವೇಸ್ಟ್ ಆಗ್ತಾಯಿತ್ತು. ದಿನ ಅಂತೂ ಬ್ಯಾಂಕಲ್ಲಿ ಹೋಗಿ ತರೋಕ್ಕಾಗಲ್ಲ. ತಿಂಗ್ಳಿಗೆ ಒಂದು ಸಲ ತಂದ್ರೂ ನಮ್ಮ ಹತ್ರ ಇರ್ತಾ ಇರಲಿಲ್ಲ, ಖರ್ಚು ಮಾಡ್ಕೊಂಬಿಡ್ತಾಯಿದ್ವಿ. ಇವಾಗ ತುಂಬ ಅನುಕೂಲ ಆಗಿದೆ ನಮಗೆ. ನಾವೆಷ್ಟು ಡ್ರಾ ಮಾಡ್ತೀವೋ ಅಷ್ಟಕ್ಕೆ ಮಾತ್ರ ಇಂಟ್ರೆಸ್ಟ್ ಬೀಳುತ್ತೆ. ಅದರಿಂದ ನಮಗೆ ತುಂಬ ಅನುಕೂಲ ಆಗ್ತಾಯಿದೆ ಬ್ಯಾಂಕಿಂದ. ನಾವು ರೋಸ್ ಬೆಳೀತಾ ಇದ್ದೀವಿ, ದ್ರಾಕ್ಷಿ ಬೆಳೀತಾ ಇದ್ದೀವಿ, ಹಾಗೆ ಹಸು ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಮತ್ತು ಕಿಸಾನ್ ಕಾರ್ಡಿಂದ ನಮಗೆ ಏನೇನು ಉಪಯೋಗ ಅಂದರೆ, ಈಗ ನಾವು ಈ ಕ್ರಾಪ್ ಲೋನ್ ತಗೋತೀವಿ. ಮೊದಲೇನು ಮಾಡಬೇಕು ಆಯ್ತಂದರೆ ಕ್ರಾಪ್ ಲೋನ್ ತಗೋಬೇಕು ಅಂದರೆ ಮೇಜರ್ನ ಸೈನ್ ಹಾಕ್ಸ್ಕೊಬೇಕಾಯ್ತು. ಈಗ ಕ್ರಾಪ್ ಲೋನು ಅವ್ರ ಹತ್ರ ಒಂದು ಸರಿ ನಮ್ಮ ಅಕೌಂಟ್ಗೆ ಹಾಕ್ಸ್ಕೊಂಡ್ಮೇಲೆ ಕಿಸಾನ್ ಕಾರ್ಡಲ್ಲಿ ನಾವು ಎಲ್ಲಿ ಬೇಕಾದರೂ ಡ್ರಾ ಮಾಡ್ಕೊಬೋದು. ಇವಾಗ ನಾವು ಅಕೌಂಟ್ಗೆ ಕ್ರಾಪ್ ಲೋನ್ ಹಾಕಿದ್ರೆ ನಾವು ಮ್ಯಾನೇಜರ್ನ ಅವರು ಕಾಂಟ್ಯಾಕ್ಟ್ ಮಾಡಬೇಕಾಯ್ತು. ನಾವು ಒಂದೇ ಸರಿ ಅಮೌಂಟ್ ಡ್ರಾ ಮಾಡೋರು, ನಾವು ಒಂದೇ ಸರಿ ಅದಕ್ಕೆ ಬಡ್ಡಿ ಎಲ್ಲ ಬೀಳ್ತಾಯಿತ್ತು. ಈಗ ನಮ್ಮ ಅಕೌಂಟ್ಗೆ ಅವರು ಅಮೌಂಟ್ ಹಾಕಿದಾಗ ನಾವು ಎಷ್ಟೆಷ್ಟು ತಗೊತೀವೋ ಅಷ್ಟಕ್ಕೆ ಬಡ್ಡಿ ಬೀಳ್ತಾಯಿದೆ. ಅದರಿಂದ ಉಳಿತಾಯ ರೈತರಿಗೆ. ಮತ್ತು ನಾವು ಏನಾದರೂ ಹಣ ಉಳಿತಾಯ ಮಾಡಿ ಅದರಲ್ಲಿ ಹಾಕಿದ್ರೆ ಇವಾಗ ನಾವು ಕ್ರಾಪ್ ಲೋನ್ ತಗೊಂಡಿದ್ದೀವಲ್ಲ, ಅದರದ್ದು ಇಂಟ್ರೆಸ್ಟು ಆ ಮಾರ್ಜಿನ್ ಅಮೌಂಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅಂಥ ಅನುಕೂಲ ಆಗೋದೆಸೆ ಇದು KCCಯಿಂದ ಅನುಕೂಲ ರೈತರಿಗೆ. ಯಾವುದೇ ರೈತರು 1 ಲಕ್ಷವರೆಗೆ ಬೆಳೆ ಸಾಲವನ್ನು ಪಡೆದುಕೊಂಡರೆ ಬೆಳೆ ಮಾತ್ರ ಬ್ಯಾಂಕಿಗೆ ಭದ್ರತೆ ಕೊಡಬೇಕಿದೆ. ತಮ್ಮ ಜಮೀನನ್ನು ಬ್ಯಾಂಕಿಗೆ ಭದ್ರವಾಗಿ ಕೊಡುವ ಅರ್ಹತೆ ಇರುವುದಿಲ್ಲ. 3 ಲಕ್ಷವರೆಗೆ ಬೆಳೆ ಸಾಲವರೆಗೆ ಯಾವುದೇ ಪ್ರೊಸೆಸಿಂಗ್ ಚಾರ್ಜ್ ಆಗಲಿ ಯಾವುದೇ ರೀತಿಯ ಬ್ಯಾಂಕ್ಗಳು ಶುಲ್ಕವನ್ನು ವಿಧಿಸುವುದಿಲ್ಲ. ತಾವೆಲ್ಲರೂ ಇದನ್ನು ಗಮನಿಸಬೇಕು. ಆ ರೀತಿ ಯಾರಾದರೂ ಬ್ಯಾಂಕಿನಲ್ಲಿ ಶುಲ್ಕ ವಿಧಿಸಿದರೆ ಅದನ್ನು ಶಾಖಾಧಿಕಾರಿಗಳ ಗಮನಕ್ಕೆ ತಂದು ಆ ಶುಲ್ಕವನ್ನು ತಾವು ರಿಫಂಡ್ ಮಾಡ್ಕೋಬೋದು. ಮತ್ತೊಂದು ಮುಖ್ಯವಾದ ವಿಷಯವೇನೆಂದರೆ ಬ್ಯಾಂಕಿನ ಬೆಳೆಗೆ ಯಾವ ನಿಗದಿಪಡಿಸಲಿಕ್ಕೆ ಸ್ಕೇಲ್ ಆಫ್ ಫೈನಾನ್ಸ್ ಅಂತಾರೆ. ಅಂದರೆ ಒಂದು ಬೆಳೆಗೆ ಎಷ್ಟು ಅಂತ ಅದನ್ನು ಡಿಸ್ಟ್ರಿಕ್ಟ್ ಲೆವೆಲ್ ಟೆಕ್ನಿಕಲ್ ಕಮಿಟಿಯವರು ಎಲ್ಲರೂ ಅಂದರೆ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಆರ್ಥಿಕ ತಜ್ಞರು, ತೋಟಗಾರಿಕೆ ಇಲಾಖೆಯವರು, ಕೃಷಿ ಇಲಾಖೆಯವರು ಎಲ್ಲರೂ ಕೂಡಿ ಒಂದು ಕಮಿಟಿಯಲ್ಲಿ ಒಂದು ಬೆಳೆಗೆ ಎಷ್ಟು ನಿಗದಿ ಮಾಡಬೇಕಂತ ಒಂದನ್ನು ಸ್ಕೇಲ್ ಆಫ್ ಫೈನಾನ್ಸ್ ಅನ್ನು ನಿಗದಿಪಡಿಸುತ್ತಾರೆ. ಇದಲ್ಲದೆ ಭಾರತೀಯ ಸ್ಟೇಟ್ ಬ್ಯಾಂಕು ಪ್ರಗತಿಪರ ರೈತರಿಗೆ ತಮ್ಮದೇ ಆದ ಈ ಸ್ಕೇಲ್ ಆಫ್ ಫೈನಾನ್ಸ್ಗಿಂತ ಹೆಚ್ಚಿಗೆ ಸಹಾಯವನ್ನು ಮಾಡಿಬಿಟ್ಟು ಅವರ ಆರ್ಥಿಕ ಏಳಿಗೆಯಾಗಿ ಶ್ರಮಿಸುತ್ತದೆ.
ಈ ಬೆಳೆ ಸಾಲದ ಅವಧಿಯು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅವಧಿಯು 5 ವರ್ಷದ ಮಿತಿಯಲ್ಲಿ ಹೊಂದಿರುತ್ತದೆ. ಆದರೂ ಕೂಡ ತಾವು ಪ್ರತಿ ವರ್ಷ ಬೆಳೆ ಕಟಾವು ಆದಮೇಲೆ ಕಟಾವಿಂದ ಮಾರಲ್ಪಟ್ಟ ಹಣದಿಂದ ಪ್ರತಿ ವರ್ಷ ನವೀಕರಣ ಮಾಡಿಕೊಂಡು ಹೋಗಬೇಕು. ಅದರಿಂದ ತಮ್ಮೆಲ್ಲರಿಗೂ ಬೆಳೆ ಬಡ್ಡಿಯ ಮೂಲವಾಗಲಿ ಭಾರತ ಸರ್ಕಾರದ ಸಬ್ಸಿಡಿ 3%, ಕರ್ನಾಟಕ ಸರ್ಕಾರದ 1% ಬೆಳೆದುಕೊಳ್ಬೋದು. ರೈತರೆಲ್ಲರೂ ಅತ್ಯಂತ ಸಂತೋಷವಾಗಿ ಇದರಿಂದ ಜೀವನ ತೆಗೆಸ್ಬೋದು. ಇದೇ ರೀತಿ ನಾವು ಭಾರತೀಯ ಸ್ಟೇಟ್ ಬ್ಯಾಂಕ್ನು ಯಾವ ಹಳ್ಳಿಯಲ್ಲಿ ಅತ್ಯಂತ ಸಾಲ ಮರುಪಾವತಿಯು ಅತ್ಯಂತ ಹೆಚ್ಚಾಗಿದೆ ಅಂಥ ಹಳ್ಳಿಗಳಿಗೆ ಸೌರ ಶಕ್ತಿಯಿಂದ ಬೀದಿ ದೀಪಗಳನ್ನು ಅಳವಡಿಸಲಾಗುತ್ತದೆ. ಅದು ಅಲ್ಲದೆ ಆ ಹಳ್ಳಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರಿ ಶಾಲೆಗೆ ಅಥವಾ ಪ್ರೈವೇಟ್ ಸ್ಕೂಲ್ಗಳಿಗೆ ವಾಟರ್ ಫಿಲ್ಟರ್ನ ಕೊಡ್ತಾ ಇದ್ದೀವಿ, ಫ್ಯಾನ್ಗಳನ್ನು ಕೊಡ್ತಾ ಇದ್ದೀವಿ. ಆ ತಾಲೂಕಿನ ಆ ಹಳ್ಳಿಯ ಸರ್ವತೋಮುಖ ಅಭಿವೃದ್ಧಿಗೆ ಭಾರತೀಯ ಸ್ಟೇಟ್ ಬ್ಯಾಂಕು ಶ್ರಮಿಸುತ್ತದೆ. ಎಲ್ಲ ಬಾಂಧವರು ನಮ್ಮ ಹತ್ತಿರದ ಶಾಖೆಗೆ ಭೇಟಿ ಕೊಟ್ಟು ತಮ್ಮೆಲ್ಲ ಬೆಳೆ ಸಾಲದ ಬೆಳೆಯಬೇಕಾದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಂತ ವಿನಂತಿಸಿಕೊಳ್ಳುತ್ತೇನೆ. ನಾವು ಎಟಿಎಂಗಳಲ್ಲಿ ಹಣವನ್ನು ಪಡೆದುಕೊಂಡಂತೆ ಪಾವತಿಯನ್ನು ಸಹ ಮಾಡಬಹುದಾದ ವ್ಯವಸ್ಥೆಯನ್ನ ರಾಜ್ಯದ ಪ್ರಮುಖ ನಗರಗಳಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಒದಗಿಸಿಕೊಟ್ಟಿದೆ. ಹೀಗಾಗಿಯೇ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತ ಬಾಂಧವರಿಗೆ ಒಂದು ಉತ್ತಮ ಸೇವಾ ಸೌಲಭ್ಯವಾಗಿದೆ. ರೈತ ಬಾಂಧವರು ಬೆಳೆ ಸಾಲ ಪಡೆಯುವುದು ಅತ್ಯಂತ ಸರಳವಾದ ವಿಧಾನವಿದೆ. ತಾವು ಯಾವುದೇ ಭಾರತೀಯ ಸ್ಟೇಟ್ ಬ್ಯಾಂಕಿನ ಶಾಖೆಗೆ ಹೋಗಿಬಿಟ್ಟು ಶಾಖಾತೆಗಳು ಸಂಬಂಧಿಸಿಕೊಂಡು ತಮ್ಮ ಎಲ್ಲ ಬೆಳೆಗಳಿಗೆ ಭಾರತೀಯ ಸ್ಟೇಟ್ ಬ್ಯಾಂಕಿನ ಸಾಲ ರೂಪದಲ್ಲಿ ಪಡೆಯಬಹುದು. ಅದರಿಂದ ತಾವು ಅಭಿವೃದ್ಧಿ ಹೊಂದಬಹುದು. ಇದಕ್ಕೆ ಯಾವುದೇ ನಿಬಂಧನೆಗಳಿಲ್ಲ. ತಮ್ಮ ಹತ್ತಿರದ ಶಾಖೆಯನ್ನು ತಾವು ಭೇಟಿಯಾಗಿ ನಮ್ಮಲ್ಲಿ ನುರಿತ ಕ್ಷೇತ್ರಾಧಿಕಾರಿಗಳಿದೆ. ಒಂದು ವೇಳೆ ಅದೆಲ್ಲನ ಆಗದೇ ಇದ್ದರೆ ಕೂಡ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಳ್ಳಬಹುದು ಅಂತ ವಿನಂತಿ ಇದೆ.